ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಮಲ್ಲೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನಿಲ್ಲಿ 20 ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ 2 ಬಲ್ತಿರೋ ತೆಂಗಿನಕಾಯಿಗಳನ್ನ ತಗೊಂಡಿದ್ದೀನಿ, ಎಣ್ಣೆ, ಉಂಡೆ ಬೆಲ್ಲ ಅಂತಾರಲ್ಲ ಅದು, ನಾನಿಲ್ಲಿ ಅಚ್ಚು ಬೆಲ್ಲ ತಗೊಂಡಿಲ್ಲ, ಮತ್ತು ಮೈದಾ, ಸೂಜಿ ರವೆ, ಚಿರೋಟಿ ರವೆ ಅಂತಾರಲ್ಲ ಅದು, ಏಲಕ್ಕಿ, ಗಸಗಸೆ ಮತ್ತು ಉಪ್ಪು. ಮೊದಲು ಇಲ್ಲಿ ನಾವು ಒಂದು ಬೌಲ್ಗೆ ಮೈದಾ ಹಿಟ್ಟನ್ನ ಹಾಕ್ಕೋಬೇಕು. ಅದಾದಮೇಲೆ ಇದಕ್ಕೆ ರವೆ ಸೇರಿಸ್ತಾ ಇದ್ದೀನಿ. ರವೆ ಹಾಕೋದ್ರಿಂದ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಬ್ಬಟ್ಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಬರಬೇಕು. ನೋಡ್ಕೊಂಡು ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಿ ಕಲಿಸ್ಬಾರ್ದು. ಇದಕ್ಕೆ ನಾವು ಒಬ್ಬಟ್ಟು ಮಾಡೋದು ಇನ್ನೂ 1 ಅವರ್ ಮುಂಚಿತವಾಗೇ ಇದನ್ನು ಕಲಸಿ ಇಟ್ಕೋಬೇಕು. ಫಸ್ಟು ಮೈದಾ ಚೆನ್ನಾಗಿ ಉಂತ್ರೆ ಎಣ್ಣೆಲಿ ನಾವು ಒಬ್ಬಟ್ಟನ್ನ ಎಳೆಯೋದಕ್ಕೆ ನಮಗೆ ಈಸಿ ಆಗುತ್ತೆ. ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ ಜಾಸ್ತಿನೇ ಎಣ್ಣೆ ಹಾಕಿಡಬೇಕು. ಇದನ್ನು ಜಾಸ್ತಿ ಕಲಸಿಟ್ಕೋಬೇಕು. ಅದಾದಮೇಲೆ ಎಣ್ಣೆ ಹಾಕಿ ಇದನ್ನು ನೆನೆಯೋಕೆ ಇಡ್ತಾ ಇದ್ದೀನಿ. 1 ಅವರ್ ಮುಂಚಿತವಾಗಿ ಇದನ್ನು ಕಲಸಿಡಬೇಕು. ಅದಾದಮೇಲೆ ಒಂದು ಬಾಣಲಿಲಿ ನಾನು ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕಾಯಲ್ಲಿರೋ ನೀರಿನಂಶ ಎಲ್ಲ ಹೋಗಲಿ ಅಂತ. ಸುಮ್ಮನೆ ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ ಅದನ್ನ ಸ್ವಲ್ಪ. ಅದಾದಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ಸ್ವಲ್ಪ ರುಬ್ಕೋತೀನಿ, ಅಂದರೆ ಫುಲ್ಲು ಅಲ್ಲ, ಸ್ವಲ್ಪ. ಇವಾಗ ಗಸಗಸೆನ ಫ್ರೈ ಮಾಡ್ಕೊಳ್ಳೋಣ. ಗಸಗಸೆ ಫ್ರೈ ಆದಮೇಲೆ ಅದಾದಮೇಲೆ ದಪ್ಪ ತಳ ಪಾತ್ರೆ ತಗೊಂಡು ಅದಕ್ಕೆ 1.5 ಕಪ್ನಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಉಂಡೆ ಬೆಲ್ಲ ತಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ನೀರು ಸೇರಿಸ್ತಾ ಇದ್ದೀನಿ. ಇದು ಪಾಕ ಬರಬೇಕು. ಈ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು. ಜಾಸ್ತಿ ನೀರು ಹಾಕಬಾರ್ದು. ಜಾಸ್ತಿ ನೀರು ಹಾಕಿದ್ರೆ ಅದು ಪಾಕ ಸರಿ ಬರಲ್ಲ. ಇದು ಈ ರೀತಿ ಆಗಬೇಕು. ಈ ರೀತಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿರೋ ಕಾಯಿ ಸೇರಿಸ್ತಾ ಇದ್ದೀನಿ. ಅಂದರೆ ಜಾಸ್ತಿ ಹೊಡಿಬಾರ್ದು, ಸ್ವಲ್ಪ ತರ್ತರಿಯಾಗಿರಬೇಕು ಕಾಯಿ. ಒಬ್ಬಟ್ಟಿಗೆ ಬಲ್ತಿರೋ ಕಾಯಿ ಆಗಬೇಕು. ಎಳೆಕಾಯಿ ಆದರೆ ಚೆನ್ನಾಗಿ ಬರಲ್ಲ ಒಬ್ಬಟ್ಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲೋ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮ್ ಮಾಡಬಾರ್ದು. ಹೈ ಫ್ಲೇಮ್ ಮಾಡಿದ್ರೆ ಸೀದೋಗುತ್ತೆ. ಲಾಸ್ಟಿಗೆ ಗಸಗಸೆ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ. ಈಗ ಸ್ಟವ್ ಆಫ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ನೋಡಿ, ಈ ರೀತಿ ಆಗಬೇಕು. ಅತಿಯಾಗಿ ಗಟ್ಟಿನೂ ಇರಬಾರ್ದು, ಅತಿಯಾಗಿ ತೆಳ್ಳಗೂ ಇರಬಾರ್ದು. ಈಗ ಮೈದಾ ಹಿಟ್ಟನ್ನ ತಗೊಂಡು ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಳೋಣ. ಅದಾದಮೇಲೆ ಅದನ್ನು ಸ್ವಲ್ಪ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡು ಅದಕ್ಕೆ ಈಗ ಹೂರಣ ಸೇರಿಸಿ ಉಂಡೆ ಮಾಡ್ಕೊಳ್ಳೋಣ. ಇದಕ್ಕೆ ಮೈದಾ ಹಿಟ್ಟು ಜಾಸ್ತಿ ತಗೊಳ್ಳಿ, ಯಾಕಂದರೆ ಅದು ಪಾನ್ ಮೇಲೆ ಇಟ್ಟಾಗ ಕಿತ್ತೋಯ್ತದೆ ಅದು. ಅದಾದಮೇಲೆ ಒಬ್ಬಟ್ಟನ್ನ ನಾವು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಳ್ಳೋಣ. ಚೆನ್ನಾಗಿ ಬರೋರು ಕೈಯಲ್ಲಿ ಮಾಡ್ಕೋಬೋದು. ಹೊಸ್ದಾಗಿ ಕಲಿತಾರವರು ಈ ಥರ ಲಟ್ಟಣಿಗೆಲಿ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡ್ಕೋಬೇಕು. ಲಾಸ್ಟಿಗೆ ಈ ರೀತಿ ಆಗುತ್ತೆ. ಈಗ ಪಕ್ಕದಲ್ಲಿ ಹೆಂಚು ಕಾಯಕ್ಕೆ ಇಟ್ಟಿದ್ದೆ ನಾನು ಫಸ್ಟೇ. ಬಾಳೆ ಎಲೆನಾದರೂ ಯೂಸ್ ಮಾಡ್ಬೋದು ನೀವು, ಇಲ್ಲಾಂದರೆ ಬಟರ್ ಪೇಪರ್ ಸಿಗುತ್ತೆ ಅದನ್ನಾದರೂ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಈ ರೀತಿ ಬರುತ್ತೆ. ಅದಾದಮೇಲೆ ಸುತ್ತ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಬರಬೇಕು. ಸುತ್ತ ಬ್ರೌನ್ ಕಲರಲ್ಲಿ
ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಇಷ್ಟೇ ಕಾಯಿ ಒಬ್ಬಟ್ಟು, ತುಂಬ ಈಸಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೋ ಅವರಿಗೆಲ್ಲ ಧನ್ಯವಾದಗಳು.